ನಮಸ್ಕಾರ ಸ್ನೇಹಿತರೆ. ಯಾವುದೇ ಒಂದು ಸಿಟಿಜನ್ ಮೂವ್‌ಮೆಂಟ್ ಇದೆಯಲ್ಲ, ಅದು ಒಂದು ನ್ಯಾಯಯುತವಾದ ಬೇಡಿಕೆಯಿಂದ ಆರಂಭವಾಗುತ್ತೆ. ಆದ್ರೆ ಅದು ಕೊನೆಗೆ ಹೇಗೆ ಹೈಜಾಕ್ ಆಗ್ಬಿಡುತ್ತೆ ಅನ್ನೋದಕ್ಕೆ ಕಳೆದ 2-3 ದಿನಗಳಲ್ಲಿ ನಡೆದಂತ ಘಟನೆಗಳೇ ಒಂದು ದೊಡ್ಡ ಉದಾಹರಣೆ. ನೀವು ಈಗಲೂ ಇದನ್ನ ಅರ್ಥ ಮಾಡ್ಕೊಳ್ಳದೆ ಹೋದ್ರೆ ಬಹುಶಃ ಮುಂದೆ ಕೂಡ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಕಷ್ಟ. ಈ ವಿಷಯ ಶುರುವಾಗಿದ್ದು ನೀಟ್ ಪೇಪರ್ ಲೀಕ್‌ನಿಂದ. ಅದರ ಪರಿಣಾಮವಾಗಿ ಲಕ್ಷಾಂತರ ವಿದ್ಯಾರ್ಥಿಗಳು ವರ್ಷಗಳ ಕಾಲ ತಯಾರಿ ಮಾಡಿಕೊಂಡಿದ್ದವರು ತೀವ್ರ ನಿರಾಶೆ ಮತ್ತು ಆತಂಕಕ್ಕೆ ಒಳಗಾಗ್ತಾರೆ. ಈ ಸಮಸ್ಯೆಗೆ ಪರಿಹಾರವಾಗಿ ಜನರು ಒಂದು ಬೇಡಿಕೆಯನ್ನ ಮುಂದಿಡ್ತಾರೆ. ದೇಶದ ಎಜುಕೇಷನ್ ಮಿನಿಸ್ಟರ್ ಧರ್ಮೇಂದ್ರ ಪ್ರಧಾನ್ ಅವರು ಹುದ್ದೆಗೆ ರಾಜೀನಾಮೆ ನೀಡಬೇಕಂತ ಒತ್ತಾಯ ಮಾಡ್ತಾರೆ. ಆದ್ರೆ ಒಂದ್ ಕ್ಷಣ ಯೋಚನೆ ಮಾಡಿ ನೋಡಿ. ಒಂದು ಸಂಪೂರ್ಣ ನ್ಯಾಯಯುತವಾದ ಬೇಡಿಕೆಯಿಂದ ಆರಂಭವಾದಂತ ಈ ವಿಚಾರ ಮುಂದೆ ಹೇಗೆ ಬದಲಾಯಿತು ಅಂತ. ಈ ಪ್ರತಿಭಟನೆಯಿಂದ ವಿದ್ಯಾರ್ಥಿಗಳ ನ್ಯಾಯಸಮ್ಮತವಾದ ಬೇಡಿಕೆಗಳು ರಾಜಕೀಯದ ಅಸ್ತ್ರವಾಗ್ತಾ ಇದಾವ? ನೀವು ಒಂದು ಜಸ್ಟ್ ಒಂದು ಟೈಮ್‌ಲೈನ್ ಅರ್ಥ ಮಾಡ್ಕೊಂಡ್ರೆ ಸಾಕು. ವಿವಿಧ ರಾಜಕೀಯ ಪಕ್ಷಗಳು, ಸಂಘಟನೆಗಳು ಮತ್ತು ವಿಭಿನ್ನ ಸಿದ್ಧಾಂತಗಳು ಜನರ ಭಾವನೆಗಳನ್ನ ತಮ್ಮ ತಮ್ಮ ರೀತಿಯಲ್ಲಿ ಬಳಸೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಇವತ್ತಿನ ಡೇಟ್‌ನಲ್ಲಿ. ಇದೇ ವೇಳೆ ಎಫ್‌ಸಿಆರ್‌ಎ ಮತ್ತು ಫಾರಿನ್ ಫಂಡಿಂಗ್ ಕುರಿತು ಕೇಂದ್ರ ಸರ್ಕಾರ ಇನ್ನಷ್ಟು ಕಟ್ಟುನಿಟ್ಟಿನ ಕಾನೂನು ತರೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಈ ಬಿಲ್ ಅನ್ನ ಸೈಡ್‌ಲೈನ್ ಮಾಡೋದಕ್ಕೆ, ಅದರ ಮೇಲಿನ ಗಮನವನ್ನು ಬೇರೆ ಕಡೆ ತಿರುಗಿಸೋದಕ್ಕೆ ಎಲ್ಲ ರೀತಿಗಳು ಪ್ರಯತ್ನ ನಡೀತಾ ಇದಾವೆ ಇವತ್ತು. ಕೋಟ್ಯಾಂತರ ರೂಪಾಯಿ ವಿದೇಶದಿಂದ ಅಕ್ರಮವಾಗಿ ಭಾರತಕ್ಕೆ ಬರೋದನ್ನ ತಡೆಯಲು ಕೇಂದ್ರ ಸರ್ಕಾರ ಎಫ್‌ಸಿಆರ್‌ಎ ಬಿಲ್ ಅನ್ನ ತರೋದಕ್ಕೆ ಪಾರ್ಲಿಮೆಂಟ್‌ನಲ್ಲಿ ಎಲ್ಲಾ ಸಿದ್ಧತೆಗಳನ್ನ ನಡೆಸ್ತಾ ಇತ್ತು. ಅಚ್ಚರಿಯ ವಿಷಯ ಏನಂದ್ರೆ, ಒಂದು ಹಂತದಲ್ಲಿ ರಾಷ್ಟ್ರದ ಪ್ರಮುಖ ವಿಷಯವಾಗಿದ್ದ ಈ ಬಿಲ್ ಸಡನ್ಲಿ ಇವತ್ತು ಸಂಪೂರ್ಣವಾಗಿ ಮೂಲೆ ಗುಂಪಾಗಿದೆ. ಹಾಗಾದ್ರೆ ಈ ನರೇಟಿವ್ ಅನ್ನ ಬದಲಾಯಿಸಲು ಯಾರ್ಯಾರು ಬಂದ್ರು? ಅಭಿಜಿತ್ ದೀಪ್ಕೆ ಎಂಬ ವ್ಯಕ್ತಿ ಬೋಸ್ಟನ್‌ನಿಂದ ನೇರವಾಗಿ ಡೆಲ್ಲಿಗೆ ಬರ್ತಾನೆ. ಬಂದ ತಕ್ಷಣ ಅವನು ಹೇಳ್ತಾನೆ, "ನಾನು ಧರ್ಮೇಂದ್ರ ಪ್ರಧಾನ್ ಅವರ ರೆಸಿಗ್ನೇಷನ್ ಕೇಳ್ತೇನೆ. ಜಂತರ್ ಮಂತರ್‌ನಲ್ಲಿ ಪ್ರೊಟೆಸ್ಟ್ ಮಾಡ್ತೇನೆ. ದೇಶಕ್ಕಾಗಿ ಇವತ್ತಿನವರೆಗೆ ಈ ವ್ಯಕ್ತಿಯ ಹಿಸ್ಟ್ರಿ ಏನು? ದೇಶಕ್ಕೆ ಕೊಟ್ಟಿರುವಂತಹ ಇವನ ಕಾಂಟ್ರಿಬ್ಯೂಷನ್ ಏನು? ನಮ್ಮ ದೇಶದ ಒಂದು ಸಾಮಾನ್ಯ ಯೂನಿವರ್ಸಿಟಿಯಲ್ಲಿ ಓದಲು ಸಾಮರ್ಥ್ಯ ಇಲ್ಲದಂತ ಈ ವ್ಯಕ್ತಿ ಒಂದು ಪೊಲಿಟಿಕಲ್ ಪಾರ್ಟಿಯ ಫಂಡಿಂಗ್ ಮತ್ತು ಇನ್‌ಫ್ಲುಯೆನ್ಸ್ ಮೂಲಕ ಬೋಸ್ಟನ್ ಯೂನಿವರ್ಸಿಟಿಯಲ್ಲಿ ಅಡ್ಮಿಷನ್ ತಗೊಳ್ತಾನೆ. ಅಂತ ವ್ಯಕ್ತಿ ಹಠಾತ್ತನೆ ಬಂದು ಇಲ್ಲಿ ತನ್ನನ್ನು ತಾನೇ ಒಬ್ಬ ದೊಡ್ಡ ಲೀಡರ್ ಅಂತ ಪೋರ್ಟ್ರೇ ಮಾಡ್ಕೊಳ್ತಾನೆ. ಆದ್ರೆ ಇಂದು ನಮ್ಮ ದೇಶದ ಹಲವು ಯುವಕರು ಈ ವ್ಯಕ್ತಿ ನಮ್ಮ ಹಿತಕ್ಕಾಗಿ ಮಾತಾಡ್ತಿದ್ದಾನೆ ಅಂತ ನಂಬ್ತಾ ಇದ್ದಾರೆ. ಈ ವ್ಯಕ್ತಿ ಕೇವಲ ಲೈಮ್‌ಲೈಟ್‌ಗೆ ಬಂದು ಕ್ಯಾಮೆರಾ ಮುಂದೆ ತನ್ನ ಇಮೇಜ್‌ನ ಬಿಲ್ಡ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾನೆ ಅಷ್ಟೇ ಇಲ್ಲಿ. ಇನ್ನು ನೆಕ್ಸ್ಟ್ ರಾಹುಲ್ ಗಾಂಧಿ ಅಂಡ್ ಪ್ರಿಯಾಂಕಾ ಗಾಂಧಿ. ಕಳೆದ 20 ದಿನಗಳಿಂದ ಬಹಳ ಆರಾಮವಾಗಿ ವೆಕೇಷನ್ ಎಂಜಾಯ್ ಮಾಡ್ತಿದ್ದವರು, ಇಲ್ಲಿ ಜನರು ರಸ್ತೆಗಿಳಿದು ಪ್ರೊಟೆಸ್ಟ್ ಮಾಡ್ತಾ ಇದ್ರು. ವಿದ್ಯಾರ್ಥಿಗಳು ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾ ಇದ್ರು. ಮತ್ತೆ ಅಲ್ಲಿ ಕೇರಳ ಕಾಂಗ್ರೆಸ್ ಅಲ್ಲಿ ಭಿನ್ನಮತ ಉಂಟಾಗಿತ್ತು. ಪಂಜಾಬ್ ಅಲ್ಲಿ ಅಷ್ಟೊಂದು ಪೊಲಿಟಿಕಲ್ ಬೇರೆ ಬೇರೆ ಫ್ಯಾಕ್ಷನ್ ಜಗಳ ಆಡ್ತಿದ್ರು ಸಹಿತ ರಾಹುಲ್ ಗಾಂಧಿ ಅಂಡ್ ಪ್ರಿಯಾಂಕಾ ಗಾಂಧಿ ತಮ್ಮ ವೆಕೇಷನ್ ಮಾಡ್ತಾ ಇದ್ರು. ಸಡನ್ ಆಗಿ ಇಲ್ಲಿ ತಮ್ಮ ತುಂಬು ಕುಟುಂಬದ ಜೊತೆ ಕಾಲ ಕಳೆದಿದ್ದು ಸಾಕು ಅಂತ ರಾಹುಲ್ ಗಾಂಧಿ ವಿಶ್ರಾಂತಿಗಾಗಿ ಭಾರತ ಪ್ರವಾಸಕ್ಕೆ ಮೊನ್ನೆ ಬರ್ತಾರೆ. ಅವರು ಭಾರತ ಪ್ರವಾಸಕ್ಕೆ ಬರ್ತಾ ಇದ್ದಾಗೆ ಅವ್ರಿಗೆ ಅನಿಸ್ತೇನೋ ಪಾಪ, ಅಯ್ಯೋ ನಾವು ಪೊಲಿಟಿಷಿಯನ್ಸ್ ಅಲ್ವಾ, ಬನ್ನಿ ಹೋಗಿ ಸ್ವಲ್ಪ ಪೊಲಿಟಿಕ್ಸ್ ಮಾಡೋಣ, ಪ್ರೊಟೆಸ್ಟ್ ಮಾಡೋಣ ಅಂತ. ಅದೇ ಸಮಯದಲ್ಲಿ ಡೆಲ್ಲಿ ಎಲೆಕ್ಷನ್‌ನಲ್ಲಿ ಸೋತು ಪಂಜಾಬ್‌ನಲ್ಲಿ ಡಿಫ್ಯಾಕ್ಟೋ ಮುಖ್ಯಮಂತ್ರಿ ಆಗಿರುವಂತಹ ಅರವಿಂದ್ ಕೇಜ್ರಿವಾಲ್ ಕೂಡ ನಾನು ಲೈಮ್‌ಲೈಟ್‌ಗೆ ಬರಬೇಕು ಅಂತ ಜಂತರ್ ಮಂತರ್‌ಗೆ ಪ್ರೊಟೆಸ್ಟ್ ಎಂಟ್ರಿ ಕೊಡ್ತಾರೆ. ಹಾಗೆ ಅಖಿಲೇಶ್ ಯಾದವ್ ಕೂಡ ಸೇಮ್ ಪ್ರೋಸೆಸ್ ಒಂದೇ ತರ. ಇಲ್ಲಿ ಹೇಳಬೇಕಾಗಿದ್ದ ಮುಖ್ಯ ವಿಷಯ ಒಂದೇ. ಇಲ್ಲಿ ಜನರ ನ್ಯಾಯಯುತವಾದ ಬೇಡಿಕೆ ಏನಂದ್ರೆ, ನೀಟ್ ಪೇಪರ್‌ನ ಸೆಕ್ಯೂರಿಟಿ ಬಗ್ಗೆ ಇದ್ದಂತ ಒಂದು ಆತಂಕ. ಮುಂದಿನ ದಿನಗಳಲ್ಲಿ ಇಂಥ ರಿಫಾರ್ಮ್ಸ್ ತರಬೇಕು, ಯಾವುದೇ ರೀತಿಯ ಪೇಪರ್ ಲೀಕ್ ಆಗದಂತೆ ವ್ಯವಸ್ಥೆ ಮಾಡಬೇಕು ಅನ್ನೋದು ನಿಜವಾದ ಬೇಡಿಕೆ. ಆದ್ರೆ ಆ ಮುಖ್ಯ ವಿಷಯದ ಬಗ್ಗೆ ಚರ್ಚೆ ಆಗೋದನ್ನ ಬಿಟ್ಟು ಬೇರೆ ಎಲ್ಲಾ ವಿಷಯಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ ಇವತ್ತು. ಮತ್ತೆ ಪ್ರತಿಯೊಂದು ಪೊಲಿಟಿಕಲ್ ಪಾರ್ಟಿ ಕೂಡ ಅದು ಬಿಜೆಪಿ ಆಗಿರ್ಲಿ ಅಥವಾ ಕಾಂಗ್ರೆಸ್ ಆಗಿರ್ಲಿ, ಆಮ್ ಆದ್ಮಿ ಪಾರ್ಟಿ ಅಥವಾ ಯಾವುದೇ ಲೋಕಲ್ ಸ್ಟೇಟ್ ಪಾರ್ಟಿ ಆಗಿರ್ಲಿ, ಎಲ್ಲರೂ ತಮ್ಮ ತಮ್ಮ ರಾಜಕೀಯ ಲಾಭಕ್ಕಾಗಿ ತಮ್ಮ ತಮ್ಮ ರೀತಿಯಲ್ಲಿ ನರೇಟಿವ್‌ನ ಕಟ್ಟೋದಕ್ಕೆ ಶುರು ಮಾಡಿದ್ದಾರೆ. ಮತ್ತು ಇಂಥ ನರೇಟಿವ್ ಒಂದು ರೂಪುಗೊಂಡಾಗ, ಅದರ ಆಧಾರದ ಮೇಲೆ ಜನರು ರಸ್ತೆಗಿಳಿದಾಗ ಒಂದು ವಿಷಯನ ಮರಿಬೇಡಿ. ಪ್ರಪಂಚದ ಬಹುತೇಕ ಎಲ್ಲಾ ಇಂಟೆಲಿಜೆನ್ಸ್ ಏಜೆನ್ಸಿಗಳ ಆಫೀಸರ್ಸ್ ಈ ಕ್ಷಣದಲ್ಲಿ ಎಂಬಸಿ ಕವರ್ ಪೋಸ್ಟ್‌ನಲ್ಲಿ, ಅಂದ್ರೆ ವಿದೇಶಿ ರಾಯಭಾರಿ ಅಂತ ದೆಹಲಿಯ ಚಾಣಕ್ಯಪುರಿ ಪ್ರದೇಶದಲ್ಲಿರುವಂಥ ಎಂಬಸಿ ಆಫೀಸ್‌ನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಅವರಿಗೆ ಇಂಥ ಮೊಮೆಂಟ್ಸ್ ಅನ್ನ ಮಿಸ್‌ಯೂಸ್ ಮಾಡ್ಕೊಳ್ಳೋಕ್ಕೆ ಒಂದು ಚಾನ್ಸ್ ಕೊಟ್ಟಂತಾಗುತ್ತೆ. ಮತ್ತು ಈಗ ನಡೀತಿರೋದು ಕೂಡ ಅದೇ. ಒಂದು ನ್ಯಾಯಯುತವಾದ ಬೇಡಿಕೆಯಿಂದ ಆರಂಭವಾದಂಥ ಈ ಪ್ರೊಟೆಸ್ಟ್ ದೇಶದೊಳಗಿನ ಒಂದು ಸಾಮಾನ್ಯ ಮೂವ್‌ಮೆಂಟ್ ಅನ್ನ ಇಂದು ಅರಾಜಕತೆ ಕಡೆ ತಳ್ಳೋದಕ್ಕೆ ದೇಶೀಯ ಹಾಗೂ ವಿದೇಶಿ ಶಕ್ತಿಗಳು ಎರಡೂ ಪ್ರಯತ್ನಿಸ್ತಿದ್ದಾವೆ. ಮತ್ತು ಅವರು ಅದನ್ನ 100% ದುರುಪಯೋಗ ಮಾಡ್ಕೊಳ್ಳೋಕೆ ರೆಡಿ ಕೂಡ ಇದ್ದಾರೆ. ಇಲ್ಲಿ ನನಗೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳಿದಂತ ಒಂದು ಅದ್ಭುತವಾದ ಮಾತು ನೆನಪಾಗುತ್ತೆ. ಅವ್ರು ಹೇಳೋದೇನೆಂದ್ರೆ, ಈ ದೇಶದ ಸೌಂದರ್ಯ ಏನಂದ್ರೆ, ರಾಜಕಾರಣಿಗಳು ಬರ್ತಾರೆ ಹೋಗ್ತಾರೆ, ಪೊಲಿಟಿಕಲ್ ಪಾರ್ಟೀಸ್ ಕೂಡ ಬರ್ತವೆ ಹೋಗ್ತವೆ, ಆದ್ರೆ ಈ ದೇಶ ಮಾತ್ರ ಯಾವಾಗ್ಲೂ ಉಳಿಯಬೇಕು ಅಂತ. ಇವತ್ತು ಒಬ್ಬ ವಿದ್ಯಾರ್ಥಿ ಸರ್ಕಾರಿ ಉದ್ಯೋಗಕ್ಕಾಗಿ ಏನ್ ಮಾಡ್ಬೇಕಂದ್ರೆ, ಓದ್ಬೇಕು, ಪರೀಕ್ಷೆ ಬರೀಬೇಕು, ಮೆರಿಟ್‌ನಲ್ಲಿ ಪಾಸ್ ಆಗ್ಬೇಕು. ಅಷ್ಟೇ ತಾನೇ ಯೂಶುವಲಿ ಎಲ್ಲ ಕ್ರೈಟೀರಿಯಾ ಇರೋದು. ಆದ್ರೆ ಇಂದಿನ ಕರ್ನಾಟಕದಲ್ಲಿ ಇಷ್ಟೇ ಸಾಕಾ? ಇಲ್ಲ. ನೋ. ಅವನು ಫಸ್ಟ್ ಪರೀಕ್ಷೆ ಬರೆಯೋದಕ್ಕೆ ಪ್ರತಿಭಟನೆ ಮಾಡಬೇಕು. ಎಕ್ಸಾಮ್ ಡೇಟ್ ಅನೌನ್ಸ್ ಮಾಡಿ ಗವರ್ನಮೆಂಟ್ ವೇಕೆನ್ಸಿಗೆ ಕಾಲ್ ಮಾಡಿ ಅಂತ ಹೋರಾಟ ಮಾಡಬೇಕು. ನೆಕ್ಸ್ಟ್ ಸ್ಟ್ರೈಕ್ ಮಾಡಬೇಕು. ಆಮೇಲೆ ಹೈಕೋರ್ಟ್‌ಗೆ ಹೋಗಬೇಕು. ನೆಕ್ಸ್ಟ್ ಹಾಗೋ ಹೀಗೋ ಮಾಡಿ ಕೆಪಿಎಸ್ ಅವರು ಕಂಡ್ಬಿಟ್ಟು ಇರ್ಲಿ ಅಂತ ನಿಮ್ಗೆ ನೋಟಿಫಿಕೇಶನ್‌ನ ಕೊಡ್ತಾರೆ. ಅದರ ನಂತರ ಎಲ್ಲಿಯೂ ಪೇಪರ್ ಲೀಕ್ ಆಗದಂತೆ ವಿದ್ಯಾರ್ಥಿಗಳು ನೋಡ್ಕೊಳ್ಬೇಕು. ಯಾಕಂದ್ರೆ ಈಗ ಹಲವಾರು ಜಾಬ್ಸ್ ಇದಾವಲ್ಲ, ಎಕ್ಸಾಮ್ಸ್‌ಗೂ ಮುಂಚೆನೇ ಸೇಲ್ ಆಗ್ಬಿಟ್ಟಿರ್ತವೆ. ಅದನ್ನ ತಡೆಯೋದಕ್ಕೆ ವಿದ್ಯಾರ್ಥಿಗಳೇ ಒಂದು ಸ್ಟಿಂಗ್ ಆಪರೇಷನ್ ಮಾಡಬೇಕು. ನೆಕ್ಸ್ಟ್ ಡಿಟೆಕ್ಟಿವ್ ಕೆಲಸ ಕೂಡ ಮಾಡಬೇಕು ಇವರೇ ವಿದ್ಯಾರ್ಥಿಗಳೇ.
ಇದೆಲ್ಲದರ ಮಧ್ಯೆ ಓದೋದಕ್ಕೆ ನಿಮ್ಗೆ ಏನಾದ್ರು ಟೈಮ್ ಸಿಕ್ಕರೆ ಓದ್ಬೇಕು ಅಷ್ಟೇ. ಇಲ್ಲಾಂದ್ರೆ ಎಲ್ಲಾ ಬುಕ್ಸನ್ನ ಗುಜ್ರಿಗೆ ಹಾಕಿ ರಸ್ತೆ ಮೇಲೆ ಕೆಲಸ ಇಲ್ಲ ಅಂತ ಅಲ್ದಾಡೋದು ಅಷ್ಟೇ ನಮ್ ಕೆಲಸ ಆಗುತ್ತೆ. ಈ ಪ್ರಶ್ನೆ ಇಂದು ಸಾವಿರಾರು ಕೆಪಿಎಸ್ಸಿ ಅಭ್ಯರ್ಥಿಗಳ ಮನಸ್ಸಿನಲ್ಲಿದೆ ಕೂಡ. ಈ ಹೋರಾಟದ ನಡುವೆ ಮತ್ತೆ ಮತ್ತೆ ಕೇಳಿಬರ್ತಿರೋ ಹೆಸರು ಯಾವುದಂದ್ರೆ ಅಕ್ಸಾ ಸಂಘಟನೆ ಅಧ್ಯಕ್ಷರಾದಂತ ಕಾಂತಕುಮಾರ್. ಕಳೆದ ಹಲವು ವರ್ಷಗಳಿಂದ ಕೆಪಿಎಸ್ಸಿ ನೇಮಕಾತಿ ಪ್ರಕ್ರಿಯೆಯಲ್ಲಿನ ಅಕ್ರಮಗಳ ಬಗ್ಗೆ ಧ್ವನಿ ಎತ್ತಿರುವಂತ ಕೆಲವು ಮುಖಗಳಲ್ಲಿ ಕಾಂತಕುಮಾರ್ ಕೂಡ ಒಬ್ರು. ಪರೀಕ್ಷಾ ನೇಮಕಾತಿಯಲ್ಲಿನ ಪಾರದರ್ಶಕತೆ, ಅಭ್ಯರ್ಥಿಗಳ ನ್ಯಾಯಕ್ಕಾಗಿ ಅವರು ನಿರಂತರವಾಗಿ ಪ್ರತಿಭಟನೆ, ಪತ್ರಿಕಾಗೋಷ್ಠಿ, ಆರ್‌ಟಿಐ ಮತ್ತು ಕಾನೂನು ಹೋರಾಟ ನಡೆಸ್ತಾ ಇದ್ದಾರೆ. ಇತ್ತೀಚೆಗೆ ವೆಟರ್ನರಿ ಡಾಕ್ಟರ್ ನೇಮಕಾತಿಗೆ ಸಂಬಂಧಿಸಿದಂತೆ ಅವರು ಬಿಡುಗಡೆ ಮಾಡಿದಂತ ಸ್ಟಿಂಗ್ ಆಪರೇಷನ್ ಕೂಡ ರಾಜ್ಯದ ಗಮನ ಸೆಳೆದಿದೆ. ಈ ರೀತಿಯ ಆರೋಪಗಳು ಮತ್ತೆ ಮತ್ತೆ ಯಾಕೆ ಬರ್ತಾ ಇದಾವೆ ಕೆಪಿಎಸ್ಸಿ ವಿರುದ್ಧ? ಪ್ರತಿ ನೇಮಕಾತಿಯ ನಂತರ ಅಭ್ಯರ್ಥಿಗಳನ್ನು ಅನುಮಾನ ಹುಡ್ತಾ ಇದೆ. ಎಲ್ಲಾ ಜಾಬ್ಸ್‌ನು ಮಾರ್ಕೊಳ್ತಾ ಇದೆಯಾ ಅಂತ. ನೀಟ್ ಪೇಪರ್ ಲೀಕ್ ಆದಾಗ ಕೂಡ ಅನೇಕ ಸಂಘಟನೆಗಳು, ಕೋಚಿಂಗ್ ಇನ್ಸ್ಟಿಟ್ಯೂಟ್‌ಗಳು, ಸೆಲೆಬ್ರಿಟಿಗಳು ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿಕ್ರಿಯೆ ನೀಡಿದ್ರು. ಹಾಗೆ ಇಲ್ಲಿ ಕರ್ನಾಟಕದಲ್ಲಿದ್ದಂತಹ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಆಗಲಿ, ಕರ್ನಾಟಕ ಸೆಲೆಬ್ರಿಟೀಸ್ ಆಗಲಿ, ಟ್ವಿಟರ್‌ನಲ್ಲಿ ಆಗಲಿ ಅಥವಾ ಎಕ್ಸಲ್ಲಿ ಆಗಲಿ, ಫೇಸ್‌ಬುಕ್‌ನಲ್ಲಿ, ಯೂಟ್ಯೂಬ್‌ನಲ್ಲಿ ತುಂಬಾ ಸ್ಟ್ರಾಂಗ್ ಅಪೋಸಿಷನ್ ಮಾಡಿದ್ರು ಕೂಡ. ಆದ್ರೆ ಕರ್ನಾಟಕ ಕೆಪಿಎಸ್ಸಿ ವಿವಾದಗಳ ವಿಷಯದಲ್ಲಿ ಅಷ್ಟೇ ದೊಡ್ಡ ಮಟ್ಟದ ಧ್ವನಿ ಕೇಳಿ ಬಂದಿದೆಯಾ? ಇಲ್ಲ ತಾನೆ. ಯಾಕೆ ಈ ಮೌನ? ಇದು ಕರ್ನಾಟಕದ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯದ ಪ್ರಶ್ನೆ ತಾನೆ. ಇಂದು ಸರ್ಕಾರಿ ಉದ್ಯೋಗ ಪಡೆಯೋದಕ್ಕೆ ವಿದ್ಯಾರ್ಥಿಗಳು ಓದೋದ್ರ ಜೊತೆಗೆ ಪ್ರತಿಭಟನೆ ಮಾಡಬೇಕು, ನ್ಯಾಯಕ್ಕಾಗಿ ಕೋರ್ಟ್‌ಗೆ ಹೋಗಬೇಕು, ಮಾಹಿತಿ ಸಂಗ್ರಹಿಸಬೇಕು, ಅಕ್ರಮಗಳ ವಿರುದ್ಧ ಸಾಕ್ಷ್ಯ ಹುಡುಕಬೇಕು. ಕಾಂತಕುಮಾರ್ ಅವರ ಎಲ್ಲಾ ಆರೋಪಗಳು ಸಾಬೀತಾಗಿವೆ ಎಂದು ಹೇಳೋಕೆ ನಾನು ಇಷ್ಟಪಡೋದಿಲ್ಲ ಇವತ್ತು. ಆದ್ರೆ ಅವ್ರು ಎತ್ತಾ ಇರುವಂತ ಪ್ರಶ್ನೆಗಳು ನ್ಯಾಯಸಮ್ಮತ ತಾನೆ. ಇಂದು ಜನರ ಈ ಪ್ರಶ್ನೆಗಳಿಗೂ ಉತ್ತರಿಸಬೇಕಾದಂತ ಹೊಣೆಗಾರಿಕೆ ಕೆಪಿಎಸ್ಸಿ ಮತ್ತು ಸರ್ಕಾರದ್ದು. ಇವಾಗ ನೀಟ್ ಪ್ರೊಟೆಸ್ಟ್‌ಗೆ ಬರೋಣ. ನೀಟ್ ಪ್ರೊಟೆಸ್ಟ್ ಅಲ್ಲಿ ಅವ್ರು ಕೆಲವೊಬ್ಬರಿಗೆ ಕ್ಯಾಮೆರಾ ಲೈಮ್‌ಲೈಟ್ ಸಿಕ್ತು. ಅದರಿಂದ ಅವರ ಇಶ್ಯೂ ನ್ಯಾಷನಲಿ ವೈರಲ್ ಆಯ್ತು. ಬಟ್ ದಿಸ್ ಇಸ್ ನಾಟ್ ಆರ್ಗಾನಿಕ್. ದಿಸ್ ಇಸ್ ಪೊಲಿಟಿಕಲಿ ಮೋಟಿವೇಟೆಡ್. ನೀಟ್ ಪ್ರೊಟೆಸ್ಟ್ ಪೊಲಿಟಿಕಲಿ ಹೈಜಾಕ್ ಮಾಡಲಾಗಿದೆ ಇಲ್ಲಿ. ಮೊದಲು ರಾಜಕೀಯ ಶಕ್ತಿಗಳು ಅದನ್ನ ತಮ್ಮ ಕೈಗೆ ತೆಗೆದುಕೊಂಡು, ಆಮೇಲೆ ಆ ರಾಜಕೀಯ ಶಕ್ತಿಗಳು ಹೈಜಾಕ್ ಮಾಡಿದ ತಕ್ಷಣ ಸಾಂಪ್ರದಾಯಿಕವಾಗಿ ಇದ್ದಂತಹ ಈ ಮೂವ್‌ಮೆಂಟ್ಸ್‌ಗಳಲ್ಲಿ ಕಾಣಿಸಿಕೊಳ್ಳುವ ಲೆಫ್ಟ್ ವಿಂಗ್ ಎಲಿಮೆಂಟ್ಸ್ ಕೂಡ ಇದರಲ್ಲಿ ಸೇರ್ಕೊಂಡು. ಇದೇ ರೀತಿಯ ಮಾದರಿಯನ್ನ ನಾವು ಶಾಹೀನ್ ಬಾಗ್ ಮಾಡೆಲ್ ಅಲ್ಲಿ ಕೂಡ ನೋಡಿದ್ದೇವೆ. ಅದರ ನಂತರ ಸೆಲೆಬ್ರಿಟೀಸ್, ಫಾರಿನ್ ಮೀಡಿಯಾ, ಲೆಫ್ಟ್ ವಿಂಗ್ ಎಕ್ಸ್‌ಟ್ರೀಮಿಸ್ಟ್ಸ್ ಕೂಡ ಬಂದ್ರು. ಮತ್ತು ತಮ್ಮ ಪೊಲಿಟಿಕಲ್ ಅಜೆಂಡಾ ಮೂಲಕ ಮತ್ತು ತಮ್ಮ ರಾಜಕೀಯ ಬೇಳೆನ ಬೇಯಿಸಿಕೊಳ್ಳೋದಕ್ಕೆ ಈ ಪ್ರೊಟೆಸ್ಟ್‌ನಲ್ಲಿ ಭಾಗಿಯಾದ್ರು ಕೂಡ. ಇನ್ನೊಂದು ವಿಷಯನ ನಾವು ಯಾವಾಗಲೂ ನೆನಪಿಟ್ಕೊಳ್ಬೇಕು. ಒಂದು ಜೆನ್ಯೂನ್ ಗ್ರೀವಿಯನ್ಸ್ ಇಂದ ಶುರುವಾದಂತ ಇಂಥ ವಿಷಯ ಇಂದು ಇಂತಹ ಹಂತಕ್ಕೆ ಬಂದು ನಿಂತಿದೆ ಅಂದ್ರೆ, ಈಗ ಈ ಸಮಸ್ಯೆಗೆ ಯಾವುದೇ ಸೊಲ್ಯೂಷನ್ ಸಿಗೋ ಪರಿಸ್ಥಿತಿ ನಂಗೆ ಕಾಣಿಸ್ತಾ ಇಲ್ಲ. ಈ ಸಮಸ್ಯೆಗೆ ಈಗ ಯಾವುದೇ ರೀತಿಯ ಒಂದು ಪರಿಹಾರ ಸಿಗುವುದೇ ಒಂದು ಕಷ್ಟ. ಅನ್‌ಫಾರ್ಚುನೇಟ್‌ಲಿ ಇದೇ ಇಂದಿನ ರಿಯಾಲಿಟಿ. ಮತ್ತು ಈ ರಿಯಾಲಿಟಿ ಇರುವಾಗ ಈ ಜನರ ಅಲ್ಟಿಮೇಟ್ ಆಬ್ಜೆಕ್ಟಿವ್ ಏನು ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯವಾಗೋದಿಲ್ಲ. ಇಲ್ಲಿ ಕೆಲವರು ಇದ್ದಾರೆ. ಅವರ ಕೆಲಸವೇ ಪ್ರೊಪಗಂಡ ಮಾಡೋದು. ಕಳೆದ 2 ವರ್ಷಗಳಿಂದ ಯಾವುದೇ ಸಿಟಿಜನ್ನ ಜೆನ್ಯೂನ್ ಗ್ರೀವೆನ್ಸ್ ಆಗಿರಲಿ, ಅದನ್ನ ಹೈಜಾಕ್ ಮಾಡೋದಕ್ಕೆ ಅವರಿಗೊಂದು ಅವಕಾಶ ಸಿಕ್ಕರೆ ಸಾಕು. ಎಲ್ಲೇ ಪ್ರೊಟೆಸ್ಟ್ ಆದ್ರೂ ಅಲ್ಲಿ ಹೋಗಿ ಜಾಂಡನ ಊರ್ಬಿಡ್ತಾರೆ. ಈಗ ನೀವು ನಿಮ್ಮ ಕಣ್ಮುಂದೆ ಒಂದು ಅರಾಜಕತೆಯ ಒಂದು ದೃಶ್ಯನ ಡೆಲ್ಲಿಯ ಜಂತರ್ ಮಂತರ್‌ನಲ್ಲಿ ನೋಡ್ತಾ ಇದ್ದೀರಾ. ತನ್ನನ್ನು ತಾನೇ ಸ್ಟೂಡೆಂಟ್ ಲೀಡರ್ ಅಂತ ಹೇಳ್ಕೊಂಡಿದ್ದ ಅಭಿಜಿತ್ ದೀಪ್‌ಗೆ ನಾನು ಸ್ಟೂಡೆಂಟ್ ಗ್ರೀವೆನ್ಸ್‌ಗಾಗಿ ಬಂದಿದ್ದೇನೆ ಅಂತ ಹೇಳ್ತಿದ್ದ. ಆದ್ರೆ ಸೋಮವಾರ ಅಲ್ಲಿ ಪೊಲೀಸ್ ಫೋರ್ಸ್ ಸ್ವಲ್ಪ ಹೆಚ್ಚಾಗ್ತಿದ್ದಂತೆ ಅಲ್ಲಿಂದ ಓಡಿ ಹೋದ. ಸಣ್ಣ ಸಣ್ಣ ಹೆಣ್ಮಕ್ಕಳನ್ನ ಮುಂದೆ ನಿಲ್ಲಿಸಿ ಅವರನ್ನೇ ಶೀಲ್ಡ್ ಮಾಡ್ಕೊಂಡು ತಾನೇ ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ಟ. ಅವನು ಅಲ್ಲೇ ನಿಂತು ಎದುರಿಸಬೇಕಾಗಿತ್ತು ತಾನೆ ಈ ಪ್ರೊಟೆಸ್ಟ್‌ನಲ್ಲಿ. ತನ್ನನ್ನು ತಾನೇ ಸ್ಟೂಡೆಂಟ್ ಲೀಡರ್ ಅಂತ ಕರೆದುಕೊಳ್ಳೋ ಕೆಲವರು ಲಾಠಿ ಚಾರ್ಜ್ ಶುರುವಾಗೋಕ್ಕೂ ಮುಂಚೆನೇ ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾರೆ. ಆದ್ರೆ ಇಲ್ಲಿ ಅಕ್ಸಾ ಅಧ್ಯಕ್ಷ ಕಾಂತಕುಮಾರ್ ಅವರನ್ನ ನೋಡಿ. ವಿದ್ಯಾರ್ಥಿಗಳೇ, ನೀವು ಯಾರೂ ಪ್ರತಿಭಟನೆಗೆ ಬರಬೇಡಿ. ನಿಮ್ಮ ಮೇಲೆ ಕೇಸ್ ಆಗ್ಬಹುದು. ನಾನು ಒಬ್ಬನೇ ಹೋರಾಟ ಮಾಡ್ತೇನೆ ಎಂದು ಮುಂದೆ ನಿಂತವರು. ವಿದ್ಯಾರ್ಥಿಗಳ ಪರವಾಗಿ ಹೋರಾಡಿದ್ದಕ್ಕಾಗಿ ಅವರ ಮೇಲೆ ಇವಾಗ 60-70ಕ್ಕಿಂತ ಹೆಚ್ಚು ಕೇಸ್‌ಗಳು ದಾಖಲಾಗಿವೆ. ಇದನ್ನೇ ಅಲ್ವೇ ನಿಜವಾದ ನಾಯಕತ್ವ ಅಂತ ಹೇಳೋದು? ಇದನ್ನೇ ಅಲ್ವೇ ವಿದ್ಯಾರ್ಥಿಗಳ ಪರ ನಿಸ್ವಾರ್ಥ ಸೇವೆ ಅಂತ ಕರೆಯೋದು? ಇಲ್ಲಿ ಇನ್ನೊಂದು ವಿಷಯ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಇನ್ನೊಂದು ಆತಂಕಕಾರಿ ಟ್ರೆಂಡ್ ಕಾಣಿಸ್ತಾ ಇದೆ. ರಸ್ತೆ ಮೇಲಿನ ಹೋರಾಟ ಈಗ ಆನ್‌ಲೈನ್ ಬ್ಯಾಟಲ್ ಫೀಲ್ಡ್ ಆಗಿ ಬದಲಾಗ್ತಾ ಇದೆ. ಕೆಲವು ಘಟನೆಗಳಲ್ಲಿ ಪ್ರತಿಭಟನಾಕಾರರು ಕರ್ತವ್ಯದಲ್ಲಿದ್ದಂತ ಪೊಲೀಸ್ ಪರ್ಸನಲ್‌ಗಳ ಹೆಸರು, ಬ್ಯಾಡ್ಜ್ ನಂಬರ್ ಅಥವಾ ಅವರ ಮುಖವನ್ನ ಸೋಷಿಯಲ್ ಮೀಡಿಯಾ ಮೂಲಕ ಗುರುತಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಂತರ ಅವರ ಸೋಷಿಯಲ್ ಮೀಡಿಯಾ ಪ್ರೊಫೈಲ್ಸ್, ಪರ್ಸನಲ್ ಡೀಟೇಲ್ಸ್ ಮತ್ತು ಫ್ಯಾಮಿಲಿ ಇನ್ಫಾರ್ಮೇಷನ್ ಹುಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಅವರು ಪೊಲೀಸರನ್ನ ಬೆದರಿಸ್ತಾ ಇದ್ದಾರೆ ಮತ್ತು ಅವರ ಅವರ ಮೇಲೆ ಒಂದು ಪ್ರೆಷರ್‌ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಇಲ್ಲಿ ವಿರೋಧಿಸೋದು ಪ್ರಜಾಪ್ರಭುತ್ವದ ಹಕ್ಕು. ಆದ್ರೆ ಅವರ ಕುಟುಂಬದವರನ್ನ ಟಾರ್ಗೆಟ್ ಮಾಡೋದು ಯಾವ ಹಕ್ಕು? ಕರ್ತವ್ಯ ನಿರ್ವಹಿಸ್ತಿರುವಂತಹ ಪೊಲೀಸ್ ಆಫೀಸರ್ ಅವರ ಪತ್ನಿ, ಮಕ್ಕಳು, ಕುಟುಂಬದವರು ಯಾವ ತಪ್ಪು ಮಾಡಿದ್ದಾರೆ? ಇಂತಹ ಆನ್‌ಲೈನ್ ಥ್ರೆಟ್ಸ್ ಅಂಡ್ ಹರಾಸ್ಮೆಂಟ್ ಯಾವುದೇ ಪ್ರಜಾಪ್ರಭುತ್ವದಲ್ಲಿ ಸ್ವೀಕಾರಾರ್ಹವಲ್ಲ. ಒಂದು ವಿಷಯವನ್ನ ನೆನಪಿಡಿ. ಇಂದು ಪ್ರತಿಯೊಂದು ರಸ್ತೆ, ಪ್ರತಿಯೊಂದು ಸಿಗ್ನಲ್, ಪ್ರತಿಯೊಂದು ಮೆಟ್ರೋ ಸ್ಟೇಷನ್, ಪ್ರತಿಯೊಂದು ಗವರ್ನಮೆಂಟ್ ಬಿಲ್ಡಿಂಗ್ ಸಿಸಿಟಿವಿ ಕ್ಯಾಮೆರಾಗಳಿಂದ ಸುತ್ತುವರೆದಿದೆ. ಡ್ರೋನ್ ಫುಟೇಜ್ ಇದೆ, ಮೀಡಿಯಾ ಕ್ಯಾಮೆರಾಸ್ ಇದಾವೆ, ಮೊಬೈಲ್ ವಿಡಿಯೋಸ್ ಇದಾವೆ ಮತ್ತು ಈಗ ಫೇಸ್ ರೆಕಗ್ನಿಷನ್ ಟೆಕ್ನಾಲಜಿ ಕೂಡ ವೇಗವಾಗಿ ಅಭಿವೃದ್ಧಿ ಆಗ್ತಾ ಇದೆ. ನಾವು ಗ್ರೂಪ್ ಅಲ್ಲಿ ಇದೀವಿ, ಗುಂಪಿನೊಳಗೆ ನಿಂತಿದ್ದೀವಿ, ನಮ್ಮನ್ನ ಯಾರು ಗುರ್ತಿಸೋಕೆ ಸಾಧ್ಯ ಇಲ್ಲ, ಮುಖಕ್ಕೆ ಬಟ್ಟೆ ಹಾಕೊಂಡಿದ್ವಿ ಅಂತ ಭಾವಿಸಬಾರದು. ಪ್ರತಿಭಟನೆ ಮುಗಿಯಬಹುದು, ಜನಸಮೂಹ ಚದುರಬಹುದು, ರಾಜಕೀಯ ನಾಯಕರು ಮುಂದಿನ ವಿಷಯದ ಕಡೆ ಸಾಗಬಹುದು. ಆದ್ರೆ ತನಿಖೆ ಅಲ್ಲಿಯೇ ಮುಗಿಯೋದಿಲ್ಲ. ಸಾರ್ವಜನಿಕ ಆಸ್ತಿಗೆ ಹಾನಿ ಮಾಡಿದವರು, ಪೊಲೀಸ್ ಮೇಲೆ ಹಲ್ಲೆ ನಡೆಸಿದವರು ಅಥವಾ ಕಾನೂನು ಉಲ್ಲಂಘಿಸಿದವರ ವಿರುದ್ಧ ತನಿಖೆ ತಿಂಗಳುಗಳ ನಂತರವೂ ಮುಂದುವರಿಯಬಹುದು. ದೋಷ ಸಾಬೀತಾದರೆ ಎಫ್ಐಆರ್, ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಮತ್ತು ನ್ಯಾಯಾಲಯದ ಆದೇಶದ ಪ್ರಕಾರ ಭವಿಷ್ಯದ ಅವಕಾಶಗಳ ಮೇಲೂ ಪರಿಣಾಮ ಬೀರಬಹುದು. ಆಗ ಒಂದು ಪ್ರಶ್ನೆ ಬರುತ್ತೆ.
ಇಂದು ನಿಮ್ಮನ್ನ ರಸ್ತೆಗೆ ಕರೆತಂದ ನಾಯಕರು ನಾಳೆ ನ್ಯಾಯಾಲಯದ ಮೆಟ್ಲು ಏರಿದಾಗ ನಿಮ್ಮ ಜೊತೆ ಯಾರು ನಿಲ್ತಾರೆ? ಕೋಪ ಒಂದು ಕ್ಷಣ, ಆದ್ರೆ ಅದರ ಪರಿಣಾಮಗಳು ಕೆಲವೊಮ್ಮೆ ಇಡೀ ಜೀವನ ಅನುಭವಿಸಬೇಕಾಗುತ್ತೆ. ಇಲ್ಲಿ ಇರುವಂತಹ ಈ ಎಲ್ಲಾ ಜನರಿಗೂ ಒಂದೇ ಉದ್ದೇಶ ಇದೆ. ಅದು ವಿದ್ಯಾರ್ಥಿಗಳ ಗ್ರೀವಿಯನ್ಸಸ್‌ನ ಬಗೆಹರಿಸೋದಲ್ಲ. ಅವ್ರು ಬಂದಿರೋದು ತಮ್ಮ ರಾಜಕೀಯ ಲಾಭಕ್ಕಾಗಿ. ಅವರಿಗೆ ವಿದ್ಯಾರ್ಥಿಗಳ ಸಮಸ್ಯೆಗಳ ಬಗ್ಗೆ ನಿಜವಾದ ಕಾಳಜಿ ಇಲ್ಲ. ಇದನ್ನೇ ನೀವು ಅರ್ಥ ಮಾಡ್ಕೊಳ್ಬೇಕು. ನಮ್ಮೆಲ್ಲರಿಗೂ ಮೊದಲು ದೇಶ, ನಂತರ ಮಾತ್ರ ರಾಜಕೀಯ. ಯಾಕಂದ್ರೆ ಈಗ ಸಮಯ ಬಂದಿದೆ. ರಾಜಕೀಯನ್ನ ಬದಿಗಿಟ್ಟು ದೇಶವನ್ನು ಉಳಿಸೋ ಸಮಯ. ಮುಂದಿನ 1 ರಿಂದ 1.5 ವರ್ಷ ಗಮನಿಸಿ ನೋಡಿ. ದಿನದಿಂದ ದಿನಕ್ಕೆ ಇದೇ ರೀತಿಯ ಅರಾಜಕತೆಯ ಬಾರ್ಡರ್ಸ್‌ಗಳು ನಿಮ್ಮ ಕಣ್ಣೆದುರೆ ಅನ್‌ಫೋಲ್ಡ್ ಆಗುತ್ತಾ ಹೋಗುತ್ತೆ. ಮತ್ತು ಈ ರೀತಿ ಸಿಚುಯೇಷನ್ ಅನ್‌ಫೋಲ್ಡ್ ಆಗ್ತಿರುವ ಈ ಕಯಾಸ್ ಮಾಡೆಲ್ ಜೊತೆಗೆ ವಿವಿಧ ಪೊಲಿಟಿಕಲ್ ಪಾರ್ಟೀಸ್‌ಗಳ ಪ್ರೊಪಗಂಡ ಕೂಡ ನಿಮಗೆ ಸ್ಪಷ್ಟವಾಗಿ ಕಾಣೋಕೆ ಸ್ಟಾರ್ಟ್ ಆಗುತ್ತೆ. ಪೊಲಿಟಿಕಲ್ ಪಾರ್ಟೀಸ್ ಬಗ್ಗೆ ಏನ್ ಹೇಳೋದು? ಅವರಿಗೆ ತಮ್ಮ ರಾಜಕೀಯದ ಲಾಭ ನೋಡ್ಕೊಳ್ಬೇಕು. ಆದ್ರೆ ನಮ್ಮ ಭಾರತ ದೇಶ 4000 ವರ್ಷಗಳ ಹಿಂದೆ ಕೂಡ ಇತ್ತು. ಮತ್ತೆ ಮುಂದಿನ 4000 ವರ್ಷಗಳಿಗೂ ಇರುತ್ತದೆ. ಆದ್ರೆ ಈ ದೇಶವನ್ನ ಕಾಪಾಡೋದು, ಅದರ ಸ್ಥಿರತೆಯನ್ನ ಉಳಿಸ್ಕೊಳ್ಳೋದು ಅದು ನಿಮ್ಮ ಮತ್ತು ನಮ್ಮಂತ ಸಾಮಾನ್ಯ ನಾಗರಿಕರ ರೆಸ್ಪಾನ್ಸಿಬಿಲಿಟಿ. ಉಳಿದದ್ದು ಈಗ ನಿಮ್ಮ ಚಾಯ್ಸ್. ಧನ್ಯವಾದಗಳು.